ಮುಜರಾಯಿ ಇಲಾಖೆಗೆ ಸೇರಿರುವಂಥ ಬೆಂಗಳೂರಿನ ಬನಶಂಕರಿ ದೇವಾಲಯವನ್ನು ಕೆಲವು ಭ್ರಷ್ಟ ಅಧಿಕಾರಿಗಳು ದೇವಾಲಯವನ್ನು ಎಂಥ ಸ್ಥಿತಿಗೆ ತಂದಿಟ್ಟರು ಅಂತ ಅಂದರೆ, ದೇವಾಲಯದ ಭಕ್ತಾದಿಗಳಿರಲಿ, ನೌಕರರು ಕೂಡ ಇಂಥ ಭ್ರಷ್ಟಾಚಾರಿಗಳನ್ನು, ಇಂಥ ಸಮಾಜಕ್ಕೆ ಪೂರಕವಲ್ಲದ ವ್ಯಕ್ತಿಗಳನ್ನು ನಮ್ಮ ಜೀವಮಾನದಲ್ಲಿ ನೋಡಿಲ್ಲ ಅಂತ ಹೇಳೋವಂಥ ಸ್ಥಿತಿ ತಂದಿಟ್ಕೊಂಡ್ಬಿಟ್ಟಿದ್ದಾರೆ. ಆಂಜನೇಯ ದೇವಾಲಯವನ್ನು ಉದ್ಘಾಟನೆ ಮಾಡೋದಕ್ಕೆ ಇನ್ನು 7-8 ಗಂಟೆಗಳು ಮಾತ್ರ ಬಾಕಿ ಇದೆ. ಇನ್ನು ಇನ್ವಿಟೇಷನ್ ಕೂಡ ಪ್ರಿಂಟ್ ಆಗಿಲ್ಲ ಸಂಪೂರ್ಣವಾಗಿ. ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ರಾತ್ರಿ 10-10:30 ಕೆಲವು ಮೇಲ್ಮಟ್ಟದ ಅಧಿಕಾರಿಗಳಿಗೆ ಫೋನ್ ಮಾಡಿ PWDಯಿಂದ ಇಂಜಿನಿಯರ್ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ ಸಾರ್ ಅಂತ ಹೇಳಿದ್ರಂತೆ. ಅವ್ರಿಗೆ ಛೀಮಾರಿ ಹಾಕಿ ಕಳಿಸಿದ್ದಾರೆ. ರಾತ್ರಿ 10:30 ಫೋನ್ ಮಾಡಿಬಿಟ್ಟು PWDಯಿಂದ ಅಪ್ರೂವಲ್ ಆಗಿದೆ ಅಂತ ಅಂದರೆ ಅವನು ಯಾವ ಇಂಜಿನಿಯರ್ ಆಗಿರಬೇಕು, ಅವನು ಯಾವ ವ್ಯಕ್ತಿ ಆಗಿರಬೇಕು, ಕರ್ಕೊಂಬಂದು ತೋರಿಸಿ. ಇವ್ರ ಹಾಗೆ ಆತನು ಭ್ರಷ್ಟಾಚಾರಿ ಆಗಿರಬೇಕು. ದೇವಾಲಯ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಆತುರವಾಗಿ ಇವರು ಪುಕ್ಷಟೆ ಬೋರ್ಡ್ ಹಾಕೊಳ್ಳೋದಕ್ಕೋಸ್ಕರ ಹೋಮ ಹವನಾದಿಗಳಲ್ಲಿ ಕೂತ್ಕೊಂಡು ಸ್ಕೋಪ್ ತಗೊಳ್ಳೋದಕ್ಕೋಸ್ಕರ ಮನಸ್ಸಿಗೆ ಬಂದಂಗೆ ವ್ಯವಸ್ಥೆಯನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ಮಾನ್ಯ ಆಯುಕ್ತರು ಛೀಮಾರಿ ಹಾಕಿ ಕಳಿಸಿದ್ದಾರೆ ದೇವಾಲಯದ ಅಧಿಕಾರಿಗಳಿಗೆ, ಅಪ್ರೂವಲ್ ಕೊಡೋಕ್ಕಾಗೋದಿಲ್ಲ ಹೋಗ್ರಿ ಅಂತೇಳಿ. ಜಿಲ್ಲಾಧಿಕಾರಿಗಳ ಕಚೇರಿನಲ್ಲೂ ಕೂಡ ಮುಖಕ್ಕೆ ನೀರು ಹಾಕ್ಸ್ಕೊಂಡ್ಬಂದಿದ್ದಾರೆ. ನಾಚಿಕೆ ಆಗೋದಿಲ್ವೇನ್ರಿ ಇವ್ರುಗಳಿಗೆ? ಇನ್ನು ಕಾರ್ಯನಿರ್ವಾಹಕ ಅಧಿಕಾರಿಯಂತೂ ಭ್ರಷ್ಟಾಚಾರಿ, ಅದರಲ್ಲಿ ಇನ್ನೊಂದು ಪ್ರಶ್ನೆ ಇಲ್ಲ. ವ್ಯವಸ್ಥಾಪನಾ ಸಮಿತಿ ಸದಸ್ಯರ ಪೈಕಿ 3-4 ಜನ ಎಂಥ ಭ್ರಷ್ಟಾಚಾರಿಗಳಿದ್ದಾರೆ ಅಂತ ಅಂದರೆ, ರಥವನ್ನು ಪಾಲಿಷ್ ಮಾಡ್ತೀನಿ ಅಂತೇಳಿ ಅಧಿಕಾರಿಗೆ ಗಮನಕ್ಕೆ ತಾರದಾಗೆ ರಥವನ್ನು ಪಾಲಿಷ್ ಮಾಡ್ತೀನಿ, ಸ್ವಂತ ಹಣದಿಂದ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಯಾರದೋ ಹಣದಲ್ಲಿ ಮಾಡ್ತಿದ್ದೀವಿ ಅಂತ ಅಂದರು. ಆಯ್ತಪ್ಪ, ಆ ಯಾರೋ ಹಣ ಕೊಟ್ಟ ಮೇಲೆ ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಬೆಬ್ಬೆ ಅಂತ ವಾರಗಟ್ಟಲೆ ಆದ್ರೂ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಹೋಗಲಿ, ಪರ್ಮಿಷನ್ ಯಾರು ಕೊಟ್ಟರು? ಈ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಹೇಳೋಕ್ಕೆ ಬಾಯಿಲ್ಲ. ತೇರು ಬಿಲ್ಲು 1,50,000 ರೂಪಾಯಿ ಅಂದರು. ಕೆದಕಿ ಕೇಳಿದಾಗ ಗೊತ್ತಿಲ್ಲ, ಯಾರೋ ಕೊಟ್ಟಿದ್ದು ಅಂತ ಹೇಳಿದ್ರು. ಅಂದರೆ ಒಂದೊಂದು ಕ್ಷಣಕ್ಕೂ ಸುಳ್ಳುಗಳ ಸರಮಾಲೆಗಳನ್ನು ಹೇಳಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀರಿ. ನಾನು ಮರೆಯುವಂಥ ವ್ಯಕ್ತಿಯಲ್ಲ. ಇದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ಹೇಳಲೇಬೇಕು. ದೇವಾಲಯದಲ್ಲಿ ಬೆಳ್ಳಿಯನ್ನು ಎಷ್ಟು ತಗೊಂಡೋದ್ರಿ, ಎಷ್ಟು ಅದಕ್ಕೆ ಉಪಯೋಗಿಸಿದ್ರಿ, ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಉತ್ತರ ಕೊಡಬೇಕು. ಫ್ಲೋರಿಂಗ್ ಗ್ರೀನ್ ಮ್ಯಾಟು ತಂದು ಹಾಕಿದ್ದೀರಿ, 60,000 ರೂಪಾಯಿ ಆಯಿತು ಅಂತಂದ್ರಿ. ಕೊನೆಗೆ ನಾನೇ ಕೊಟ್ಟಿದ್ದು ಅಂತ ಅಂದ್ರಿ. ಕೊಟ್ಟವ್ರು ಯಾರು? ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಆ ಹಣವನ್ನು ಯಾರು ವಿನಿಯೋಗ ಮಾಡಿದ್ದಾರೆ ಆ ವ್ಯಕ್ತಿ ಹೆಸರು ಹೇಳಿ. ಇದೆಯಾ ತಾಕತ್ತು? ತೇರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಡೀ ಸಮಿತಿ ರಾಜೀನಾಮೆ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಹೊಸ ತೇರನ್ನು ರೆಡಿ ಮಾಡಿ ಕೊಡಬೇಕಾಗತ್ತೆ. ಹಂಗೆ ಪಲಾಯನ ಮಾಡೋಕ್ಕೆ ಬಿಡೋದೂ ಇಲ್ಲ. ಮೂಷಿಕ ವಾಹನ, ನಂದಿ, ಆಮೆ, ಬಸವಣ್ಣ ಎಲ್ಲವನ್ನು ಬೆಳ್ಳಿ ಪಾಲಿಷ್ ಮಾಡಿಸಿದ್ದೀವಿ ಅಂತೇಳಿ ಅಪ್ರೈಸರ್ ಬಂದಿದ್ರಾ? ಅಪ್ರೈಸರ್ನ ಕೇಳಿ ಮಾಡಿದ್ದೀರಾ? ನಾವು ಕೊಟ್ಟಂಥ ಬೆಳ್ಳಿ ವಾಪಸ್ ಕೊಟ್ಟಿದ್ದೀರಾ? ಅದು ಏನಾಯಿತು? ಉತ್ತರ ಕೊಡಿ. ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಮೇಲಧಿಕಾರಿಗಳು ಏನಯ್ಯ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಿದ್ದೀರಾ ಅಂತ ಅಂದರೆ,
ನಾನು ಭ್ರಷ್ಟಾಚಾರ ಮಾಡ್ತಿಲ್ಲ ಸರ್, ನಾನು ಸರಿಯಾಗಿದ್ದೀನಿ. ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಒತ್ತಡ ಹಾಕಿ ನಮಗೆ ಮಾನಸಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ಕೊಡಿ. ನಿಮಗೆ ನೀವೇ ಅವಲೋಕನ ಮಾಡ್ಕೊಳ್ಳಿ. ವ್ಯವಸ್ಥಾಪನಾ ಸಮಿತಿ ಸರಿ ಇಲ್ಲ ಅಂತಂದರೆ ಅವರ ಕಚೇರಿಗೆ ಬೀಗ ಹಾಕ್ಬಿಟ್ಟು ಮನೆಗೆ ಕಳಿಸಿ. ಆ ಕೆಲಸ ಮಾಡಿ. ಮಾನ್ಯ ಆಯುಕ್ತರು ಇದ್ರ ಬಗ್ಗೆ ಗಮನ ಕೊಡಬೇಕು. ಆಯುಕ್ತರೇ ಗಮನ ಕೊಡಬೇಕು.